ನೆರೆದಿರುವ ಸಮಸ್ತ ಹಾಸನದ ವೀಕ್ಷಕರಿಗೆ ಸುವರ್ಣ ಲೇಡೀಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ನಾನಲ್ಲಿ ಓದೆ ಕಂಡ್ರೆ ಯಾರೋ ನನ್ನ ಮನಸ್ಸನ್ನ ಕದ್ಬಿಟ್ರು. ಯಾರು ಅಂತೀರಾ? ಕದ್ದಳು ಮನಸ್ಸನ್ನ. ನೋಡ್ಕೊಂಬನ್ನಿ. ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈಮಲ್ಸೋ ಬ್ಯೂಟಿನ ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈಮಲ್ಸೋ ಬ್ಯೂಟಿನ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ಏನೋ ಒಂದು ಸಂಚಲನ. ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ ಮರೆತು ಮೈಮನ. ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು, ನಿನ್ನ ನೆರಳು ಸುಳಿಯುವಲ್ಲೂ ಹೂವ ತಂದು ಸುರಿಯಲೇನು. ನಂಬಿಕೂತ ಹೊಂಬ ನಾನು, ನೀನು ಹೀಗೇನೋ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ, ಓಣೆಯಾಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮೆ ಬೇಕಿತ್ತ. ನಾವು ಯಾಕೆ ಬಂದಿರೋದು? ಯಾಕೆ ಒಂದು ಟೀಮ್ ಕಟ್ಟಬೇಕು ಅಂತ ಅಲ್ವೇನೋ? ಹೌದಲ್ವಾ? ಏನು ಮಾಡೋಣ? ಟೀಮ್ ಕಟ್ಟಬೇಕಂದ್ರೆ ಒಂದು ಹುಡುಗಿ ಬೇಕು. ಅವ್ರು ನೋಡು, ಟೀಮ್ಗೆ ಹಾಕೊಂಡ್ಬಿಟ್ರೆ ಪ್ರೆಸಿಡೆಂಟ್ ಮಾಡ್ಬೋದು. ಏನಂತ್ಯಾ? ಕರೆಕ್ಟ್ ಕಣೋ. ಓ ಕೇಳು. ನಿಂತ್ಕೊಳ್ಳಿ. ನನಗೆ ಯಾಕೆ ನಿಂದ್ರಂದ್ರಿ? ಯಾಕೆ
ನಾವು ಕರೆದ್ರೆ ನಿಂತ್ಕೊಳ್ಳಲ್ವಾ ನೀವು? ನಾವ್ ಹಂಗೆಲ್ಲ ಹಾದಿ ಬೀದಿ ಒಳಗ್ ನಿಂತ್ಕೊಳಂಗಿಲ್ಲ. ರೇ ನಾವು ಇಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳಿಲ್ಲ, ನಾವು ಒಂದು ಟೀಮ್ ಕಟ್ತಾ ಇದ್ವಿ, ಅಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. ಸಾವಿರಾರು ಜನ ಸೇರಿನ ಟೀಮ್ ಕಟ್ಟಕ್ ಆಗ್ಲಿಲ್ಲ, ಇನ್ ನೀವಿಬ್ರು ಸೇರಿ ಟೀಮ್ ಕಟ್ತೀರಾ? ನೋಡ್ರಿ, ಬೆಳೆ ಬೆಳೆಯಕ್ ಮುಂಚೆ ಒಂದು ಕಾಳು ಹಾಕ್ತಿವಿ, ಒಂದು ಕಾಳು ಹಾಕ್ತಾ ಹಾಕ್ತಾ ಭೂಮಿ ಫಸ್ಲಾಗತ್ತೆ. ಅದಕ್ಕೆ ನಮ್ ಗೌಡ್ರೆ ಸಾಕ್ಷಿ. ಎಂತ ಡೈಲಾಗ್ ಹೊಡೆದ್ಯಾ, ಸೂಪರ್ ಕಣ. ಹೌದೌದು ಕಣ, ಕಣ್ಣಿದ್ದ ಕಣ್ ಬಿಡ್ದಾಗ್ಲೆ ಕಣ್ಣಪ್ಪ ಅವಮಾನ ಮಾಡ್ಕೊಬಿಡಲ್ಲನ. ಏನ್ರಿ ಟೀಮ್ ಕಟ್ತಾನ ಅಂತ ಹೇಳಿ ಕಣ್ಣಪ್ಪನ ಕತಿ ಹೇಳ್ಕೊತ್ ಕುಂತೀರಿ? ನೋಡಿ, ಇದೊಂಥರ ಕಮರ್ಷಿಯಲ್ ಬ್ರೇಕ್ ಇದ್ದಾಗೆ, ಮಧ್ಯ ಬ್ರೇಕ್ಗಳು ಬರ್ತಾ ಇರ್ಬೇಕು. ಬಾಳ್ ಬ್ರೇಕ್ ಕೊಡ್ಬೇಡ್ರಿ, ಆಮೇಲೆ ನಮ್ಮ ಯಜಮಾನ್ರು ಬಂದ್ ನನಗ್ ಬ್ರೇಕ್ ಕೊಡ್ತಾರ. ಏನ ನಿನಗ್ ಮದ್ವೆ ಆಗಿದ್ಯಾ? ಈ ಕುತ್ಯಾಗ ತಾಳಿ ಕಾಣವಲ್ತಾ? ರೀ ನಮಗ್ ಕಣ್ ಕಾಣುತ್ತೆ, ಆದ್ರೆ ಈ ಕಣ್ಗಳು ಮೊದಲು ನಿಮ್ ಕಾಲ್ ಗೆಜ್ಜೆಗಳನ್ನ ನೋಡ್ತವೆ. ಇದೆಲ್ಲ ಬೇಕಾ? ಒಂದ್ ಕೆಲಸ ಮಾಡು, ನೀನೇ ನಿನ್ ಪಕ್ಷ ಕಟ್ಬಿಡು, ಒಂದ್ ಸಂಘ ಕಟ್ಬಿಡು, ನೀನೇ ಪ್ರೆಸಿಡೆಂಟ್ ಆಗ್ಬಿಡು. ಯಾ ಮಾಡಿದ್ರೆ ಒದೆಗಳು ಬೀಳ್ತವೆ, ಹುಷಾರು. ನೋಡ್ರಿ ಏನ್ ಹೇಳ್ತ, ರೇಣುಕಾ, ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನಾವ್ ಒಂದ್ ಕೆಲಸ ಮಾಡೋಣ, ಕರ್ನಾಟಕ ರಕ್ಷಣೆ ಮಾಡೋ ಒಂದ್ ಸಂಘನೇ ಕಟ್ಬಿಡೋಣ, ಏನಂತ್ಯ? ಒಂದ್ ನಿಮಿಷ ಹಲೋ, ಏನ್ ಸಂಘ ಕಟ್ಟೋದು ಟೀಮ್ ಕಟ್ಟೋದು ಅಂತ ಏನೇನ ಮಾತಾಡ್ತಿದ್ದೀರಾ? ಅಲ್ವಾ, ಮತ್ತೆ ಕಟ್ಬೇಕಲ್ವಾ? ಹೌದು, ಕಟ್ಲಿಲ್ಲ ಅಂದ್ರೆ ಹೇಗೆ ನಡೆಯೋದು, ಮುಂದ್ ನಡೆಯೋದು ಹೇಗೆ ಸಮಾಜ? ಅಲ್ಲ ರೀ, ನೀವೇನೋ ಕಟ್ಕೋತೀರಾ. ಇಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಅಲ್ಲಿ ಬೆಸ್ಟ್ ಟೀಮ್ ಲೀಡರ್ ಅವಾರ್ಡ್ ಕೊಡಕ್ಕೆ ನಾವೆಲ್ಲ ಬಂದಿರತ್ತಾನೆ. ಆಗ್ಲೇ ಸಂಘ ಕಟ್ಬಿಟ್ಟಿದ್ದೀರಾ, ಸಂಘ ಕಟ್ಬಿಟ್ಟಿದ್ದಾರೆ, ಲೀಡರ್ ನ ಹುಡುಕ್ಬಿಟ್ಟಿದ್ದೀರಾ. ಈಗ ಅವ್ರಿಗೆ ಅವಾರ್ಡ್ ಕೊಡ್ಬೇಕಷ್ಟೇ. ಇಲ್ಲಿ ಇಷ್ಟೊತ್ತೆಲ್ಲ ಹೋಗಿದ್ರಿ ನೀವು? ಅಯ್ಯೋ, ಈ ಮೈಲಾರಪ್ಪನವ್ರು ಅದೆಲ್ಲ ತಪ್ಸ್ಕೊಂಡ್ಬಿಟ್ಟಿದ್ರು, ಬೇರೆಯವ್ರ ಹೆಂಡತಿ ಕೈ ಹಿಡ್ಕೊಂಡಿದ್ರು. ರೇಣುಕಾ, ಹ್ಞೂ ಆಕಿನ ಐನೇನು ಸುಡ್ಲಿ, ಇಲ್ಲಿ ಯಾಕೆ ಬಂದಿದ್ದೆ? ನೀವು ಹೋದ್ರಲ್ಲ, ಏನ್ ನಾ ಹುಡುಕೋತ ಇಲ್ಲಿ ಬನ್ನಿ. ಆತು ಬಿಡು, ಅದೇನು ಹೇಳು. ಇದು ನಿಮ್ ಫಿಗರಾ? ಇದು ನಿಮ್ಮ ಹಸ್ಬೆಂಡಾ? ಹೌದು. ಅಣ್ಣ, ಈಗ ಆಕ್ಟಿವ್ ಲೀಡರ್ ಅಂದ್ರೆ ಬೆಸ್ಟ್ ಟೀಮ್ ಲೀಡರ್ ಅವಾರ್ಡ್ ಅನೌನ್ಸ್ ಮಾಡೋಣ ಅಲ್ವಾ? ಪ್ಲೀಸ್ ಮೈಲಾರಪ್ಪನವ್ರೆ, ಮೊದಲು ನೀವು ಅನೌನ್ಸ್ ಮಾಡ್ಬಿಡಿ. ಉತ್ತಮ ಗುಂಪು ನಾಯಕಿ ಶ್ರೀಮತಿ ರೇಣುಕಾ ಕೃಷ್ಣ. ನಿಮ್ಮ ಹೆಂಡತಿಗೆ ಯಾಕ್ರಿ ಕೊಡ್ತೀರಾ? ನಿನಗೆ ನನಗಲ್ರಿ, ನನ್ನ ಹೆಸರ ಇಟ್ಕೊಂಡಾರ ಅವ್ರಿಗೆ. ಓ, ರೇಣುಕಾ ಕೃಷ್ಣ ಅವರು 2011-2012 ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. 2011-2012 ಉತ್ತಮ ಗುಂಪು ನಾಯಕಿ ಶ್ರೀಮತಿ ರೇಣುಕಾ ಕೃಷ್ಣ, ಸಮಾಜ ಸೇವಕಿ, ಪತಿ ಶ್ರೀಕೃಷ್ಣ, ಖಾಸಗಿ ನೌಕರರು, ಮಗಳು ಕಾವ್ಯಶ್ರೀ. ಇವರು 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2011-2012 ಉತ್ತಮ ಗುಂಪು ನಾಯಕಿ ಎಂದು ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀಮತಿ ರೇಣುಕಾ ಕೃಷ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಕಾಂಗ್ರೆಸ್ ಮೇಡಮ್. ಬೆಸ್ಟ್ ಟೀಮ್ ಲೀಡರ್ ಅವಾರ್ಡ್ 2 ಯಾರಿರ್ಬೋದು? And the award goes to ಶ್ರೀಮತಿ ಎಚ್ ವೇದಶ್ರೀ ರಾಜ್. 2011-2012 ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. 2011-2012 ಉತ್ತಮ ಗುಂಪು ನಾಯಕಿ ಶ್ರೀಮತಿ ಎಚ್ ವೇದಶ್ರೀ ರಾಜ, ಸಮಾಜ ಸೇವಕಿ, ಪತಿ ಶ್ರೀ BR ಚನ್ನಬಸಪ್ಪ, ಸರ್ಕಾರಿ ನೌಕರರು, ಮಕ್ಕಳು ಶಿವಾಗ್ನಿ ರಾಜ ಮತ್ತು ಪಾರ್ಥರಾಜ. ಇವರು 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2011-2012 ಉತ್ತಮ ಗುಂಪು ನಾಯಕಿ ಎಂದು ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನೊಂದು ಪರ್ಫಾರ್ಮೆನ್ಸ್ ನೋಡ್ಕೊಂಬರೋಣ ಅಲ್ವಾ? ಯಾವುದು ಅಂತೀರಾ? ದೇಕೋರೆ ದೇಕೋರೆ ಬಾಳೆ ದಿಂಡು ನೋಡ್ಕೊಂಬನ್ರಿ. Yeah, this is 2012. Get ready for the battle. Just guess who's back. This is Swagger. All the city gonna blow. Chingale.
ಮಣ್ಣೆ ಹೆಣ್ಣಮ್ಮ ಈ ಹೆಣ್ಣೆ ಹೊನ್ನಮ್ಮ ಈ ಹೊನ್ನೆ ನಂಗಮ್ಮ ಇವಳಂದ ನೋಡಮ್ಮ ಮನ ತುಕ್ಕೋ ಸಿಂಗಾರಿ ಮೈ ಬಳುಕೋ ವೈಯಾರಿ ಕಣ್ಣಿರಿಸೋ ಮದನಾರಿ ನ ಪ್ರೇಮ ಪೂಜಾರಿ ಅಮ್ಮಮ್ಮಮ್ಮಮ್ಮ ಬೈಯಾರಮ್ಮಮ್ಮ ಅಮ್ಮಮ್ಮಮ್ಮ ನೀ ಸಿಂಗಾರಮ್ಮಮ್ಮ ಬೈಯಾರಮ್ಮಮ್ಮ ನೀ ಸಿಂಗಾರಮ್ಮಮ್ಮ ಈ ಮಣ್ಣೆ ಹೆಣ್ಣಮ್ಮ ಈ ಹೆಣ್ಣೆ ಹೊನ್ನಮ್ಮ ಈ ಹೊನ್ನೆ ನಂಗಮ್ಮ ಇವಳಂದ ನೋಡಮ್ಮ ಮನ ತುಕ್ಕೋ ಸಿಂಗಾರಿ ಮೈ ಬಳುಕೋ ವೈಯಾರಿ ಕಣ್ಣಿರಿಸೋ ಮದನಾರಿ ನ ಪ್ರೇಮ ಪೂಜಾರಿ देखो रे ಬಾಳೆ ತಿಂಡು ಯಾವ ಕಡೆ ನೋಡಿದರು ದುಂಡು ತುಂಡು ಯಾರ್ ಹುಡುಗರು ಇದ್ಯಾಕಿಂಗ್ ಆಡ್ತಾರೋ ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ ನೋಡಿರೋ ರಂಬೆ ಫ್ರೆಂಡು ರಂಗಿ ಬಾರೋ ಬೀದಿ ತುಂಬಾ ದುಂಬಿ ದಂಡು ಏನ್ ಹೈದಾರೋ ಇದ್ಯಾಕಿಂಗ್ ಆಡ್ತಾರೋ ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ ನಮ್ಮ ಕುಟುಂಬದವರೆಲ್ಲ ಈಗ ಸೇರ್ಬಿಟ್ಟಿದ್ದೀರಾ? ಕಾರ್ಪೊರೇಷನ್ ಅವರು ಕಸ ಎತ್ತ ಕೆಲಸ ಕೊಟ್ಯಾರಾ? ಬರಪ್ಪ, ನೀನೊಬ್ಬ ಬಾಕಿ ಇದ್ದೆ. ಹೌದು, ನಾವು ಕಸ ಎತ್ತವ್ರ. ಏನೀಗ? ಏನ್ ಮಾವ, ನಿನ್ ಕಣ್ಣಿಗೆ ನಾವೆಲ್ಲ ಕಸ ಎತ್ತೋರ್ ತರ ಕಾಣ್ತಿದ್ದೀವಾ? ಅವರು ನಿಮ್ಗಿಂತ ಇನ್ನೂ ಚೆನ್ನಾಗಿರ್ತಾರೆ. ಏನು ಮನೆಗೆಲ್ಲ ಬರಲ್ವಾ ನೀವು? ಬೋಟಿ 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 ಮಾಡ್ತಾ ಇದ್ದೀವಿ ನಾವೆಲ್ಲ. ಬೋಟಿನ ಓಟಿ ಅಲ್ಲ ಕಣ, ಚೀಟಿ. ಚೀಟಿನ? ಚೀಟಿ. ಚೀಟಿ ವ್ಯವಹಾರದ ಬಗ್ಗೆ ಏನಾದ್ರು ಗೊತ್ತಾ? ಚೀಟಿ ಎತ್ತದು ಹಾಕದ ಅವೆಲ್ಲ ಸಮಸ್ಯೆ ಬೇಡ. ಇವೆಲ್ಲ ಮನೆಗೆ ಬರ್ಬೇಕು ಅಂತಿದ್ದೀರಾ ಇಲ್ವಾ? ಏನು ಆಗಲ್ಲ ಗುರು, ನಮ್ಮ ಹತ್ರ ಜನ ಇದಾರೆ. ಜನ ಬೆಂಬಲ ಇಲ್ಲಪ್ಪ. ಆಯ್ತು, ಇವಾಗ ಏನ್ ಮಾಡೋಣ ಅಂತ್ಯಾ? ಅಲ್ಲ, ಈಗ ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ಹತ್ರ 1000 ಜನ ಇದಾರೆ. ನಮ್ಮ ಹತ್ರ 200 ಜನ ಇದ್ದಾರೆ. 20,000. ಹೇಳಿ ಬಸ್, ಏನ್ ಮಾಡ್ತಿದ್ದೀರಾ? ಡಿಸ್ಕಷನ್ ಯಾವ್ದ್ರ ಬಗ್ಗೆ? ಅದೇ ಇವರು ಕಾರ್ಪೊರೇಷನ್ ಕಸ ಎತ್ತಾ ಇದಾರಂತೆ, ಅದಕ್ಕೆ. ಕಸ ಇಲ್ಲಿಗೆ ಯಾಕ್ರಿ ಎತ್ತಕ್ ಬಂದ್ರಿ? ಅಲ್ಲ, ಬೆಂಗಳೂರಲ್ಲಿ ಯಾರು ಎತ್ತಾ ಇಲ್ವಲ್ಲ, ಅದಕ್ಕೆ ಬಂದ್ವಿ. ಓ ಹಾಗೆ. ಅಣ್ಣ, ಹೈಯೆಸ್ಟ್ ಮೆಂಬರ್ ಅವಾರ್ಡ್ನ ಇವಾಗ ಕೊಡ್ಬೇಕು ಅಂತಿದೀವಿ. ನೀವ್ ಯಾಕೆ ಬರಕ್ ಹೋದ್ರಿ? ಅಲ್ಲ, ಇವ್ರ ಕಡೆ ಎಲ್ಲ 100 ಜನ ಇದಾರಂತೆ, 1000 ಜನ ಇದಾರಂತೆ, 50 ಜನ ಇದಾರಂತೆ. ಹೌದಾ? ಅವೆಲ್ಲ ಜನ ಬೆಂಬಲ ನಿಜ ಇರ್ತಾರ? ಅಷ್ಟು ಜನ ಆದ್ರೂ ಇರ್ತಾರೆ. ಲೇಡೀಸ್ ಕ್ಲಬ್ ಅಲ್ಲಿ ಒಬ್ಬ ಲೀಡರ್ ಇಂದ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅನ್ನೋದಕ್ಕೆ ಅವಾರ್ಡ್ ಕೊಡೋದಿಲ್ಲ. ಓ ಓಕೆ. ನೀವೆಲ್ಲ ಹೊರಗಡೆ ಹೋದ್ರೆ ನಾನು ಅವ್ರಿಗೆ ಅವಾರ್ಡ್ ಕೊಡಿಸ್ತೀನಿ. ಖಂಡಿತ ಹೋಗ್ತೀವಿ. ಹೋಗ್ಬರೋಣ. ಈಗ ನಿಮ್ಮ ಮುಂದೆ ಮಂಗಳೂರು ಮೀನನಾಥ ಹಾಗೆ ಮೀನಾಕುಮಾರಿ ಬರಬೇಕು ಅಂತ ನಾನು ಕೇಳ್ಕೊತೀನಿ.
ಎಂಥದಕ್ಕೆ ಕರೆದದಂತ. ಅಣ್ಣ ಇಲ್ಲಿ ಹೈಯೆಸ್ಟ್ ಮೆಂಬರ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಇದೆ, ಅದನ್ನು ನೀವು ಕೊಡಬೇಕು ಅಂತ ನಾನು ಇವತ್ತು ನಿಮ್ಮನ್ನು ಕರೆದಿದ್ದೀನಿ. ಅಧಿಕ ಸದಸ್ಯತ್ವ ಸಾಧನೆ ಶ್ರೀಮತಿ ಶೋಭಾ ಸಿಎನ್. ಎರಡು 2011 ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. 2011 ಅಧಿಕ ಸದಸ್ಯತ್ವ ಸಾಧನೆ ಶ್ರೀಮತಿ ಶೋಭಾ ಸಿಎನ್, ಶಿಕ್ಷಕಿ, ಪತಿ ಶ್ರೀ KL ತಿಮ್ಮಪ್ಪಗೌಡ, ಸರ್ಕಾರಿ ನೌಕರರು, ಮಗ ಸಾತ್ವಿಕ್ ಗೌಡ, ವಿದ್ಯಾರ್ಥಿ. ಇವರು 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2011 ಅಧಿಕ ಸದಸ್ಯತ್ವ ಸಾಧನೆ ಎಂದು ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಕಂಗ್ರಾಟ್ಸ್ ಮೇಡಮ್. ಎರಡು 2011 ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. 2011 ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ. ಆಯ್ಕೆ 1 ಆಯ್ಕೆ 2 ಕನ್ನಡದ ದೀಪ. ಹೊತ್ತಿತೋ ಕನ್ನಡದ ದೀಪ. ಮುಗಿಯಿತೋ ಶತಮಾನಗಳ ಶಾಪ. ಹೊತ್ತಿತೋ ಕನ್ನಡದ ದೀಪ. ಆಯ್ಕೆ 3 ನಟನ ವಿಶಾರದ ನಟಶೇಖರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ಯಾರಿರ್ಬೋದು? ಅಡಗಿತ್ತೆ. ಹೊತ್ತಿತ್ತು ಹೊತ್ತಿತ್ತು ಹೊತ್ತಿತೋ ಕನ್ನಡದ ದೀಪ. ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಮಾನ್ಯ ಪ್ರದೀಪ. ಕಳೆಯುತ್ತ ತಾಪ ಬೆಳಸುತ್ತ ಸೈಪ. ಥ್ಯಾಂಕ್ ಯು ಮೇಡಮ್. ಮೇಡಮ್ ದಯವಿಟ್ಟು ಗಿರಿಜಾ ಶಿವೇಗೌಡ ಅವರು ವೇದಿಕೆ ಮೇಲೆ ಬರಬೇಕು. ಸುಮಾ ಮೇಡಮು ಹಾಸನದ ಲೇಡೀಸ್ ಕ್ಲಬ್ನ ಪ್ರೆಸಿಡೆಂಟು, ಅವರು ಈ 3 ಗಣ್ಯರಿಗೂ ನೆನಪಿನ ಕಾಣಿಕೆ ಕೊಡೋದ್ರ ಮೂಲಕ ಅವ್ರನ್ನ ಬೀಳ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಸುಮಾ ಮೇಡಮು, ರೇಖಮಂಗು, ಅಶೋಕ್ ಸರ್ಗೂ ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಪ್ರೀತಿಯಿಂದ. ನಮಸ್ಕಾರ. ಲೇಡೀಸ್ ಕ್ಲಬ್ ಮನ್ಸು ಮಾಡಿದರೆ ರಾಜ್ಯನೇ ಆಳ್ಬೋದು, ದೇಶನೇ ಆಳ್ಬೋದು, ಪ್ರಪಂಚನೇ ಆಳ್ಬೋದು ಅನ್ನೋಕ್ಕೆ ನಮ್ಮ ಈ ಲೇಡೀಸ್ ಕ್ಲಬ್ಬೇ ಕಾರಣ. ಲೇಡೀಸ್ ಕ್ಲಬ್ಬೇ ಅದರ ಯಶಸ್ಸನ್ನೇ ನಾವು ನೋಡ್ತಾ ಇದ್ದೀವಿ. ಅದ್ಭುತವಾದ ಕಾರ್ಯಕ್ರಮಗಳನ್ನ ಕೊಟ್ಬಿಟ್ಟು ಎಲ್ಲರೂ ಸುಸ್ತಾಗೋ ಥರ ಮಾಡ್ತಿದ್ದೀರಾ. ಎಷ್ಟು ಪ್ರತಿಭೆಗಳಿವೆ ನಿಮ್ಮಲ್ಲಿ. ನನಗೆ ಭಾರಿ ಸಂತೋಷ ಆಗ್ತಿದೆ. ಲೇಡೀಸ್ ಕ್ಲಬ್ ಮನ್ಸು ಮಾಡಿದ್ರೆ ಏನು ಮಾಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ತುಂಬ ಸಂತೋಷ ಆಗ್ತಿದೆ. ಇನ್ನೊಂದು ಅವಾರ್ಡ್ ಅನೌನ್ಸ್ಮೆಂಟ್ ಇದೆ. ಪರ್ಫಾರ್ಮೆನ್ಸ್ 3 ಶ್ರೀಮತಿ ಲತಾ ಪ್ರಸಾದ್ ಅವರು ಇಲ್ಲಿದ್ದಾರೆ. ಅವ್ರ ವೇದಿಕೆ ಮೇಲೆ ಬರಬೇಕು. ಈಗ ಪರ್ಫಾರ್ಮೆನ್ಸ್ 3 ನಾಮಿನೀಸ್ ನೋಡ್ಕೊಂಬರೋಣ ಅಲ್ವಾ? 2011 ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. 2011 ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ. ಗೌರ್ಮೆಂಟ್ ಕಾಲೇಜಲ್ಲಿ ಓದೋ ಮಕ್ಕಳಿಗೆ
ಅಕ್ಕಿ ಬೇಳೆ ಅನ್ನ ಸಾಂಬಾರ್ ಕೊಡ್ತಾರಲ್ಲ ಮಕ್ಳಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಒಂದು ಅನ್ನದಿಂದ ಅಂತ. ಅದೇ ಪ್ರೈವೇಟ್ ಸ್ಕೂಲ್ ಅಲ್ಲಿ ತಿಂಡಿಗೆ ಮಗುಗೆ ನೂಡಲ್ಸ್ ಬೇಕು ಏನ್ ಸ್ಟೈಲು ಏನ್ ಲುಕ್ಕು ಏನ್ ಸ್ಮೈಲು ಹಳ್ಳಿ ಹುಡುಗಿ ಮನ್ಸ ನೋಡು ಬಲು ಚಂದ. ನಾಮಿನೀಸ್ ನೋಡಾಯ್ತು ಮೇಡಮ್, ಪ್ಲೀಸ್ ಅನೌನ್ಸ್ ಮಾಡಿ. ಅಸತೋಮ ಸದ್ಗಮಯ. ಅಸತೋಮ ಸದ್ಗಮಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಮೇಡಮ್. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ರೊಕ್ಕ ತಿಳಿಸುತ್ತೆ. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ. ಬೇಡ ಅನ್ನೋರುಂಟೆ ನಿನ್ನಂಥ ಹುಡುಗನ್ನ, ದೂರ ಹೋಗೋರುಂಟೆ ಬಿಟ್ಟಾಕಿ ನಿನ್ನನ್ನ. ಕಿಲ್ಲಾಡಿ ಜೋಡಿ ನಾನು ನೀನು. ಹಲೋ ಮಿಸ್ಟರ್ ವಿಷ್ಣುವರ್ಧನ್, ನಾನಿಷ್ಟಾನ ಹೊಂಬಿಸಲಲ್ಲೂ ಹಾಡ್ತೀರಲ್ಲ ಅಷ್ಟಿಷ್ಟಾನ. ಕೇಳೆ ಚಿನ್ನ ನೀನೇ ನನ್ನ ಒಲವಿನ ಬಣ್ಣ, ಭಕ್ತಿ ಬಂಗಾರದ ಜಿಂಕೆ ತತ್ತಿದಿನ್ನ ಮುತ್ತಿಡಲ ಫೋಟೋ ಕೊಡ್ಲ ತಪ್ಪಿಕೊಳ್ಳ ಕೇಳ್ತೀಯಲ್ಲ. ಎಲ್ಲೋದ್ರು ಅವರು? ಇಷ್ಟೊತ್ತು ಡ್ಯಾನ್ಸ್ ಮಾಡ್ತೀರಿ, ಎಲ್ಲೋದ್ರು? ಒಟ್ಟಾದ್ರ ಬನ್ರಿ ಎಲ್ರು. ಹಾಗೆ ಸುಮಾ ಮತ್ತು ಮಮತಾ ಶಿವ ಅವರು ನಮ್ಮೆಲ್ಲ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮೈಲಾರಪ್ಪನವ್ರೆ, ಇವತ್ತು ಹಾಸನಕ್ಕೆ ಬಂದಿದ್ದೀರಾ. ನಮ್ಮ ಲೇಡೀಸ್ ಕ್ಲಬ್ನ ಬಗ್ಗೆ, ನಮ್ಮ ಧಾರಾವಾಹಿ ಬಗ್ಗೆ ಏನು ಮಾತಾಡ್ತೀರಾ? ನಮ್ಮ ಸುವರ್ಣವಾಹಿನಿ ಇಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ಕೊಂಡು ಬರ್ತಾ ಇದೆ. ತುಂಬ ಸಂತೋಷದ ವಿಷಯ. ತುಂಬ ಜನ ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡಿಕೊಂಡು, ಬೇರೆ ಬೇರೆ ಜಾಬ್ಗಳು ಮಾಡಿಕೊಂಡು, ಮನೆಯಲ್ಲೇ ಹೆಂಡತಿಯಾಗಿ ಕೆಲಸ ಮಾಡಿ ಖಾಲಿ ಕೂತಿರ್ತಾರೆ, ಇಲ್ಲದ್ರೆ ಟಿ ವಿ ನೋಡ್ತಿರ್ತಾರೆ.
ಟಿ ವಿ ನೋಡುವಾಗ ಅವ್ರಿಗೆ ಅನಿಸ್ತಾ ಇರುತ್ತೆ ನನ್ನಲ್ಲಿರೋ ಪ್ರತಿಭೆನ ಬೇರೆಯವ್ರ ಮುಂದೆ ತೋರಿಸ್ಕೋಬೇಕು, ಅವ್ರು ನೋಡಿ ನನ್ನಲ್ಲಿರೋ ಪ್ರತಿಭೆನ ನೋಡಿ ನಂಗೆ ಒಂದು ಸ್ವಲ್ಪ ಚಪ್ಪಾಳೆ ಕೊಡಬೇಕು ಅಂತ ಖುಷಿ ಆಗ್ತಾ ಇರುತ್ತೆ. ಅದೇ ತೆರನಾಗಿ ಅಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿರೋದು ನಮ್ಮ ಸುವರ್ಣ ವಾಹಿನಿಯ ಲೇಡೀಸ್ ಕ್ಲಬ್ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಒಂದು ನಾವು ದಿವಸ ಆ್ಯಕ್ಟ್ ಮಾಡ್ತೀವಿ, ಶೂಟಿಂಗ್ ಹೋಗ್ತೀವಿ, ಆ ರೋಟಿನ ಬಿಟ್ಟು ಈ ಥರದ್ದೊಂದು ವೇದಿಕೆನ ಸುವರ್ಣ ಚಾನಲ್ ಕಲ್ಪಿಸಿಕೊಟ್ಟಿದೆ. ನಿಮ್ಮನ್ನು ನೇರವಾಗಿ ಮೀಟ್ ಮಾಡೋ ಒಂದು ಸಂದರ್ಭ. ಎಸ್ಪೆಷಲಿ ನಮ್ಮ ಸೀರಿಯಲ್ ನೋಡೋರು ಹೆಣ್ಮಕ್ಳು, ಅವರು ಸುವರ್ಣ ಲೇಡೀಸ್ ಕ್ಲಬ್ ಅಂತ ಮಾಡಿ ಅವರ ನೇರವಾದ ಮಾತುಕತೆ ಎಲ್ಲ ಆಗುತ್ತೆ. ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಶೋರ್ ಅಣ್ಣ. ಚೂಡಮಣಿಯವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಭಾಷೆಯಲ್ಲಿ ಮಾತಾಡೋಕ್ಕೆ ನಾನು ಸ್ಕ್ರೀನ್ ಮೇಲೆ ಮಾತ್ರ ಮಾತಾಡೋದು. ನಮ್ಮ ಪಲ್ಲವಿ, ಅನುಪಲ್ಲವಿ ಹಾಗೂ ಪಂಚರಂಗಿ ಟೀಮ್ಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ ಹಾಸನದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಹಾಗೂ ಲೇಡೀಸ್ ಕ್ಲಬ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು. ಸುವರ್ಣ ಲೇಡೀಸ್ ಕ್ಲಬ್ನ ಎಲ್ಲ ಲೀಡರ್ಸು, ಎಲ್ಲ ಟೀಮ್ ಮೆಂಬರ್ಸು, ಒಟ್ಟು ಕುಟುಂಬದೊಂದಿಗೆ ಸುವರ್ಣ ಲೇಡೀಸ್ ಕ್ಲಬ್ನ ಇಡೀ ಪರಿವಾರ ಇವತ್ತು ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಕೊಡಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ಹಬ್ಬ 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 ಹಬ್ಬ